ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಏಪ್ರಿಲ್ 2026 ಹೇಗೆ ಫಲಾನುಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಜಿ ಏನಪ್ಪ ಈಗ ಈ ತಿಂಗಳು ಶುಭಾಶಯ ಯುಗಾದಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಚಾಂದ್ರಮಾನ ಯುಗಾದಿ ಹಬ್ಬ ಮುಗಿದಿದೆ. ಈಗ ಸೌರಮಾನ ಯುಗಾದಿ ಹಬ್ಬ 14/4/2026 ಬರ್ಕೊಳ್ಳಿ, ಮಂಗಳವಾರ ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇವತ್ತಿನ ದಿನ ನೀವೆಲ್ಲರೂ ಕೂಡ ಸೌರಮಾನ ಯುಗಾದಿ ಹಬ್ಬವನ್ನ ಕೆಲವರು ಆಚರಣೆ ಮಾಡ್ತೀರಿ. ಯಾರು ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಶುಭಾಶಯಗಳು. ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತಹ ಒಳ್ಳೆಯ ಶುಭ ಮುಹೂರ್ತ ಇದು ಅಕ್ಷಯ ತೃತೀಯ. ಇಂತಹ ದಿನ ಚಿನ್ನ ತಗೊಳ್ಳ ಗುರುಜಿ, ತಗೊಳ್ಳಿ. ಬೆಳ್ಳಿ ತಗೊಳ್ಳಿ, ಏನಾದ್ರೂ ಒಂದು ಒಳ್ಳೇದು, ಬಟ್ಟೆ ತಗೋಬಹುದು. ಗಂಗಾ ಸ್ನಾನವನ್ನ ಮಾಡಿ ಯಮ, ಹೋಮ, ದಾನ, ಜಪ, ತರ್ಪಣಾದಿಗಳನ್ನ ನೀವೆಷ್ಟಿಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಧ್ಯಾನ ಮಾಡಿ, ಜಪ ಮಾಡಿ, ದೇವರ ಜಪ, ದೇವ್ರ ನೆನಪು ಮಾಡೋರು ನೆನಪು ಮಾಡಿ, ಅದು ಪ್ರತಿಫಲವಾಗಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ. ದಾನ ಧರ್ಮಗಳನ್ನು ಮಾಡಬೇಕು. ಬರೀ ಚಿನ್ನ ಬೆಳ್ಳಿ ತಗೊಳ್ಳೋದು ಒಂದೇ ಅಲ್ಲ. ಎಷ್ಟು ನೀವು ಇವತ್ತಿನ ದಿನ ಒಳ್ಳೇದು ಮಾಡ್ತಾ ಹೋಗ್ತೀರಿ ಅಷ್ಟು ಒಳ್ಳೇದಾಗುತ್ತೆ. ಕೆಟ್ಟದಂತೂ ಯಾರಿಗೂ ಮಾಡಬೇಡಿ. 21 ಏಪ್ರಿಲ್ 2026 ಶ್ರೀ ಬುಧವಾರ, ಶ್ರೀ ಶಂಕರಾಚಾರ್ಯರ ಜಯಂತಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಪ್ರಿಯ ವೀಕ್ಷಕರೇ, ಈಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ಅಂದಾಗ, ನಿಮ್ಮ ಜನ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 2 ಏಪ್ರಿಲ್ 2026 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಪಂಚಮ ಭಾವಕ್ಕೆ ಕುಜನ ಸಂಚಾರ. ಆಮೇಲೆ 10 ಏಪ್ರಿಲ್ 2026 ಬುಧ ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗ್ತಾನೆ. 14 ಏಪ್ರಿಲ್ 2026 ಸೂರ್ಯ ಪಂಚಮ ಭಾವ ಮೀನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರ ಮೇಷ ರಾಶಿಗೆ ಪ್ರವೇಶ ಆಗ್ತಾನೆ. 19 ಏಪ್ರಿಲ್ 2026 ನಿಮಗೆ ಶುಕ್ರ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ. ಈ ಎಲ್ಲ ಗ್ರಹಗಳು, ಈಗ ನಿಮ್ಗೆ ಗುರುಬಲ ಅಂತೂ ಇಲ್ಲ, ಪಂಚಮ ಶನಿ ನಡೀತಾ ಇದೆ. ಈ ತಿಂಗಳು ಏನಾದ್ರೂ ನಮ್ಗೆ ಒಳ್ಳೇದಾಗುತ್ತಾ ಅಂತ ನೀವು ಈ ವಿಡಿಯೋನ ನೋಡ್ತಾ ಇರ್ತೀರಾ. ಅದಕ್ಕೆ ತಿಂಗಳ ಭವಿಷ್ಯದಲ್ಲಿ ಒಂದು ತಿಂಗಳು 20 ದಿವಸ ಈ ತರ ಫಲ ಕೊಡುವಂತಹ ಗ್ರಹಗಳನ್ನ ತಗೊಂಡು ನಾನು ಫಲವನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ನಿಮಗೆ ಶುಭ ಕೊಡುವಂತಹ ಗ್ರಹ ಅಂದ್ರೆ ನವಗ್ರಹಗಳಲ್ಲೇ ರಾಜಗ್ರಹನಾದಂತಹ ಸೂರ್ಯ ಈ ತಿಂಗಳು ನಿಮ್ಮನ್ನ ಕೈ ಹಿಡಿತಾನೆ. ಯಾಕಂದ್ರೆ ಆರೋಗ್ಯಂ ಪ್ರದಾತುನೋ ದಿನಕರಹ ಅಂತೀವಿ ಅಲ್ವಾ. ಆರೋಗ್ಯ ಬೇಕು ಅಂದಾಗ ಈ ಪ್ರಪಂಚದಲ್ಲಿ ಯಾವುದೇ ಜೀವಕೋಟಿಗಳು ಯಾರೇ ಆಗಿರ್ಲಿ ಬದುಕಿರ್ಬೇಕು ಅಂದ್ರೆ ಯಾರ ಕಾರಣ? ಸೂರ್ಯ. ಸೂರ್ಯ ಇಲ್ಲ ಅಂದ್ರೆ ಯಾರು ಬದುಕಲ್ಲ, ಯಾವ ಪ್ರಾಣಿಗಳು ಬದುಕಲ್ಲ, ಯಾವ ಪಕ್ಷಿಗಳು ಬದುಕಲ್ಲ. ಸೂರ್ಯ ಬಹಳ ಇಂಪಾರ್ಟೆಂಟು. ಅಂತಹ ಸೂರ್ಯ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ? ದಶಮಾಧಿಪತಿ ಸೂರ್ಯ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸೇವೆ ಮಾಡುವಂತಹ ವೃತ್ತಿ ನಿಮಗೆ ಪ್ರಾಪ್ತಿಯಾಗುವುದು. ಸೇವೆ ಅಂದ್ರೆ ಜನಸೇವೆ. ಸರ್ಕಾರ ಕೆಲಸ ಸಿಗುತ್ತಾ? ಈ ತಿಂಗಳೇನ ಆಫರ್ ಮಾಡಿ ನಿಮ್ಗೇನು ಎಕ್ಸಾಮ್ 14ನೇ ತಾರೀಕು ಮೇಲಿದ್ರೆ, ಯಾಕಂದ್ರೆ ಸೂರ್ಯ ನಿಮಗೆ ಬಲ ಕೊಡೋದು ಈ ತಿಂಗಳ 14 ಏಪ್ರಿಲ್ 2026 ನಂತರ. ಅಷ್ಟರ ನಂತರ ನಿಮ್ಗೆ ಏನಾದ್ರು ಎಕ್ಸಾಮ್ ಬಂದ್ರೆ ನೀವು ಖಂಡಿತವಾಗ್ಲೂ ಸರ್ಕಾರದಲ್ಲಿ ಒಳ್ಳೆ ಅಧಿಕಾರ, ಕೆಲಸ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿರೋರು ನೀವು ಪರ್ಮನೆಂಟ್ ಆಗ್ಬೋದು. ಇನ್ನ ಕೆಲವು ಅಧಿಕಾರಿಗಳಿಗೆ ತಮಗೆ ಬೇಕಾದ ಕಡೆ ವರ್ಗಾವಣೆ ಮಾಡ್ಕೋಬಹುದು. ಕಳೆದುಕೊಂಡಂತಹ ಅಧಿಕಾರ
ನನಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಕೊಡ್ತಾ ಇಲ್ಲ, ಅಥವಾ ನನ್ನ ಕ್ಷೇತ್ರದ ಯಾರೋ ಒಬ್ಬ ಮಿನಿಸ್ಟ್ರಿಂದ ನಂಗೆ ಸಹಾಯ ಆಗ್ತಾ ಇಲ್ಲ ಅನ್ನುವಂಥ ಯಾರೇ ಆಫೀಸರ್ಸ್ ಇರಲಿ, ರಾಜಕಾರಣಿಗಳಿಗೂ ಅನುಕೂಲ, ಆಮೇಲೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಯಾವುದೇ ಅಧಿಕಾರಿಗಳಿಗೆ ಅಂಥವ್ರಿಗೂ ಕೂಡ ಒಳ್ಳೆ ಸಮಯ ಅನ್ನೋದು. ಅದರಲ್ಲೂ ವೃಶ್ಚಿಕ ರಾಶಿ ಜಾತಕರಿಗೆ ಸೂರ್ಯ ಬಹಳ ಇಂಪಾರ್ಟೆಂಟ್. ನೀವು ಯಾರದೇ ಜಾತಕಗಳು ನೋಡಿ, ಯಾರೇ ಆಗಲಿ ವೃಶ್ಚಿಕ ರಾಶಿಯವರು ಆದಷ್ಟು ಪೊಲಿಟಿಷಿಯನ್ಸ್ ಆಗ್ತಾರೆ, ಅಥವಾ ಡಾಕ್ಟರ್ಗಳಾಗ್ತಾರೆ, ಆ ಥರ ಸರ್ಜನ್ಗಳಾಗ್ತಾರೆ. ಅದರಲ್ಲೂ ಈ ಥರ ಕ್ಷೇತ್ರಗಳಲ್ಲಿ ನೀವಿರ್ತೀರಾ. ಅದಕ್ಕೆ ನಾವು ಮಕ್ಕಳು ಹುಟ್ಟಿದ ತಕ್ಷಣನೇ ತಂದೆ ತಾಯಿಗೆ ಆಸೆ, ನಾನು ಡಾಕ್ಟರ್ ಆಗಲಿಲ್ಲ, ನಾನು ಇಂಜಿನಿಯರ್ ಆಗಲಿಲ್ಲ, ನಾನು ಲಾಯರ್ ಆಗಲಿಲ್ಲ, ನನ್ನ ಮಕ್ಕಳಾಗಲಿ. ಆ ಥರ ನೀವು ಯೋಚನೆ ಮಾಡಬಾರದು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಹಾಗಾದ್ರೆ ಮಕ್ಕಳನ್ನ ಯಾವ ರೀತಿ ಸಾಕಬೇಕು, ಮಕ್ಕಳಿಗೆ ನಿಮ್ಮ ಇಷ್ಟದಂತೆ ಆಗಬೇಕಾ ಅಥವಾ ಅವರ ಜಾತಕದಲ್ಲಿ ಇದ್ದಂತೆ ಅವರು ಬೆಳಿಬೇಕಾ ಅನ್ನೋದನ್ನ ನೀವು ಜಾತಕ ತೋರಿಸಿ ನಿರ್ಣಯವನ್ನ ಮಾಡ್ಕೋಬೇಕು. ನೀವು ವೃಶ್ಚಿಕ ರಾಶಿ ಜಾತಕರಾಗಿದ್ರೆ ಸೂರ್ಯ 14ನೇ ತಾರೀಕುವರೆಗೂ ನೀವು ಕಾಯಬೇಕು. 14ನೇ ತಾರೀಕುವರೆಗೂ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಿರ್ತಾನೆ. ಗ್ಯಾಸ್ಟ್ರಿಕ್ ಆಗಿರುತ್ತೆ, ವಾಯು ಪ್ರಕೋಪ, ಮೇಲಾಧಿಕಾರಿಗಳಿಂದ ಅಪಮಾನ, ಆಕಸ್ಮಿಕ ತಪಾಸಣೆಗೊಳಗಾಗೋದು, ಈಗ ಅನೇಕ ತೊಂದರೆಗಳನ್ನ ಅನುಭವಿಸ್ತೀರಿ. ಆದರೆ 14ನೇ ತಾರೀಕು ನಂತರ ನಿಮಗೆ ಮಾನಸಿಕವಾಗಿ ಏನು ವ್ಯಥೆ ಇದೆಯೋ ಅದನ್ನ ಸೂರ್ಯ ಹೋಗ್ಲಾಡಿಸ್ಬಿಡ್ತಾನೆ. ವೃಶ್ಚಿಕ ರಾಶಿ ಜಾತಕರಿಗೆ ವ್ಯಾಧಿಗಳನ್ನ ಗುಣ ಹೊಂದುತ್ತೀರಿ, ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ, ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ, ರಾಜಕಾರಣಿಗಳಿಂದ ಸಹಾಯ, ಸರ್ಕಾರಿ ಅಧಿಕಾರಿಗಳಿಂದ ಸಹಾಯ, ಉತ್ತಮವಾದ ಆರೋಗ್ಯ, ಉತ್ತಮವಾದ ಹೆಸರು, ಖ್ಯಾತಿಯನ್ನ ಗಳಿಸ್ತೀರಿ, ತಾವು ದಾನ ಧರ್ಮಗಳಲ್ಲಿ ಭಾಗಿಯಾಗ್ತೀರಿ. ಗುರುಜಿ ಇಷ್ಟೆಲ್ಲ ಒಳ್ಳೇದಾಗುತ್ತಾ ಅಂದಾಗ ನನ್ಗಾಗ್ತಾ ಇಲ್ಲ ಅಂತ ನೀವು ಸಡನ್ ಆಗಿ ಸುಮ್ಮನೆ ಕಮೆಂಟ್ ಮಾಡ್ಬಿಡ್ತೀರಾ. ಆ ಕಮೆಂಟು ಯೋಚನೆ ಮಾಡಲ್ಲ, ನಿಮ್ಗೆ ಎಷ್ಟು ಜ್ಞಾನ ಇದೆ ಅಂತಲೂ ನನಗೆ ಗೊತ್ತಿರಲ್ಲ. ನೀವು ಕಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಜಾತಕದಲ್ಲಿ ಸೂರ್ಯನ ಪ್ರಭಾವ ಎಷ್ಟಿದೆ? ಈಗ ಒಬ್ಬ ಜಾತಕದಲ್ಲಿ ಸೂರ್ಯ ಪ್ರಭಾವಿತನಾದ್ರೆ ಅವನು ನೀವೇನು ಮಾಡೋದೇ ಬೇಕಾಗಿಲ್ಲ, ಅವನ ಪಾಡಿಗೆ ಅವನು ಅಧಿಕಾರಿ ಆಗ್ಬಿಡ್ತಾನೆ. ಬಲವಂತವಾಗಾದ್ರೂ ನೀವು ಅವನ ಡಾಕ್ಟರ್ ಆದ್ರೂ ಆಗ್ಬಿಡ್ತಾನೆ. ಕೆಲವ್ರನ್ನ ಬಲವಂತವಾಗಿ ಡಾಕ್ಟರ್ ಆಗ್ಲಿ ಅಂತ ಕಳಿಸ್ತೀರಾ, ಎಷ್ಟೋ ಡೊನೇಷನ್ ಕೊಡ್ತೀರಾ, ಆದ್ರೆ ಅವರು ಕಂಪ್ಲೀಟೇ ಮಾಡಲ್ಲ ಕೋರ್ಸು. MBBS ಎಷ್ಟೋ ಜನ 1 ವರ್ಷ 2 ವರ್ಷ ಓದಿ ಬಿಟ್ಬಿಡ್ತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ 1 ಇಯರ್ 2 ಇಯರ್ ಓದ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರೆ ಈಗ ನಿಮಗೆ ಸೂರ್ಯ ಚೆನ್ನಾಗಿರೋದ್ರಿಂದ ಅಂತಸ್ತು ಹೆಚ್ಚಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ನಿಂತು ಹೋದ ವಿಷಯಗಳು, ಯಾವುದೋ ನಿಂತೋಗಿರುತ್ತೆ ಕಾಂಟ್ರಾಕ್ಟ್, ಸರ್ಕಾರದ ಪ್ರಯತ್ನ ಪಟ್ಟರೆ 14ನೇ ತಾರೀಕು ಮೇಲೆ ಒಳ್ಳೇದಾಗುತ್ತೆ. ಎಲ್ಲ ಕೆಲಸಗಳಲ್ಲಿ ನೀವು ಲಾಭ ಪಡಿತೀರಿ. ನಿಮ್ಮದು ಸಾಲಗಳು ತುಂಬ ಇದೆ ಅಂದರೆ ನಿಂತ ಸಾಲಗಳು ತೀರಿಸ್ತೀರಿ. ನಿಮ್ಮ ಮನಸ್ಸನ್ನ ಆಧ್ಯಾತ್ಮಿಕದ ಕಡೆ ನಿಮ್ಮ ಮನಸ್ಸನ್ನ ಆ ಕಡೆ ತೊಡಗಿಸ್ಕೊಂತೀರ. ಮನಸ್ಸು ಆ ಕಡೆ ಹೋಗುತ್ತೆ ಆಧ್ಯಾತ್ಮಿಕ ಕಡೆ. ಎಷ್ಟು ಮನಸ್ಸು ಸ್ಪಿರಿಚುವಲಿ ಇರುತ್ತೆ ಅಂದರೆ ಆಧ್ಯಾತ್ಮಿಕವಾಗಿರುತ್ತೆ, ಅಷ್ಟು ಮನಸ್ಸಿಗೆ ಶಾಂತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಂಗಾರೆ ಈ ತಿಂಗಳಲ್ಲಿ ನಿಮಗೆ ಫಲ ಕೊಡೋದು ವೃಶ್ಚಿಕ ರಾಶಿಯವರಿಗೆ 14ನೇ ತಾರೀಕುವರೆಗೂ ಯಾವ ಗ್ರಹಗಳು ಶುಭ ಫಲ ಕೊಡಲ್ಲ. ಗೋಚಾರದ ಕುಜ ನಿಮ್ಮ ಜನ್ಮರಾಶಿಯಾಧಿಪತಿ ಕೊಡಲ್ಲ, ಬುಧ ಶುಭ ಫಲ ಕೊಡಲ್ಲ, ಶುಕ್ರನೂ ಶುಭ ಫಲ ಕೊಡಲ್ಲ. ಶುಕ್ರ 6ನೇ ಮನೆ ಮತ್ತೆ 7ನೇ ಮನೆ ಸಂಗಾತಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇರ್ತಾರೆ. ನಿಮಗೆ ಕೇಳೋಷ್ಟು ಶಕ್ತಿ ಇದ್ರೆ ಕುಜನಿಂದ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಕುಜ ಪಂಚಮ ಭಾವಕ್ಕೆ ಹೋಗಿದ ತಕ್ಷಣ ಮಕ್ಕಳ ವಿಚಾರದಲ್ಲಿ ವ್ಯಥೆ. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ಇನ್ನು ಕೆಲವರು ಇತರರ ಸಂಸಾರದಲ್ಲಿ ಪ್ರವೇಶ ಮತ್ತು ಅಲ್ಲಿ ಲೈಂಗಿಕ ಸಂಬಂಧವನ್ನ ಕೆಲವರು ಬೆಳೆಸ್ಕೊಂತೀರಾ, ಎಲ್ಲರೂ ಅಲ್ಲ. ಇನ್ನು ಕೆಲವರಿಗೆ ಅನಾವಶ್ಯಕ ಚಿಂತೆ ಅಥವಾ ಜ್ವರ ಬರಬಹುದು, ಜಾಗೃತರಾಗಿರ್ಬೇಕು. ಮಂಗಳ ಗ್ರಹ ಶುಭ ಫಲ ಕೊಡಲ್ಲ. ಹಾಗಾದ್ರೆ ಬುಧನು ಶುಭ ಫಲ ಕೊಡಲ್ಲ. ಬುಧ ವೃಶ್ಚಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತಲೆ ಸರಿಯಾಗಿ ಓಡಲ್ಲ. ಪುರುಷರಿಗೆ ಪುರುಷತ್ವ ಕಮ್ಮಿ ಮಾಡ್ಬಿಡ್ತಾನೆ. ಅದಕ್ಕೆ ಬಹಳ ಎಚ್ಚರ.
ತಾಯಿಯ ಕಡೆ ಯಾರಾದರೂ ನಿಮಗೆ ಚಿಕ್ಕಪ್ಪ ಇದ್ರೆ ಅವರಿಗೆ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ. ಅದಕ್ಕೆ ಈ ಬುಧ ಶುಕ್ರನು ಕೂಡ ಶುಭ ಫಲವನ್ನ ಕೊಡಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ ಈ ತಿಂಗಳು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೆಳಗಡೆ ಹೈಪ್ ಅಂತ ಬರುತ್ತೆ. ಅದು ಹೈಪ್ ಒತ್ತಿದ್ರೆ ಅನೇಕ ಪಾಯಿಂಟ್ಸ್ ಮೇಲೆ ಹೋಗ್ತಾ ಹೋಗುತ್ತೆ ವಿಡಿಯೋ. ಪ್ರಿಯ ವೀಕ್ಷಕರೇ, ನೀವೆಷ್ಟು ಶೇರ್ ಮಾಡ್ತೀರಾ ಅಷ್ಟು ಜನಗಳಿಗೆ ಜ್ಯೋತಿಷ್ಯ ತಲುಪ್ದಂಗೆ ಆಗುತ್ತೆ. ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಪರಿಹಾರ ಹೇಳಿಲ್ವಲ್ಲ ಗುರುಜಿ ಅಂತ ಕೆಲವರು ಕೇಳಿದ್ರು. ಹಾಗಾದ್ರೆ ವೃಷಿಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು? ಶಿವ ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ, ವಿಭೂತಿಯಿಂದ ಪೂಜೆ ಮಾಡಿ, ಓಂ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ರುದ್ರಾಭಿಷೇಕವನ್ನ ಮಾಡಿಸಿ. ಏನೋ ವೃಷಿಕ ರಾಶಿ ಜಾತಕರು ನಾನು ದಾನ ಧರ್ಮ ಮಾಡಬೇಕು ಅನ್ನುವಂತಹ ಆಸಕ್ತಿ ಇರುವಂಥವ್ರು, ತುಂಬ ಕಡು ಬಡವರಿಗೆ, ಅವಶ್ಯಕತೆ ಇರುವಂಥವ್ರಿಗೆ ಹೆಸರು ಬೇಳೆ, ಹೆಸರು ಕಾಳನ್ನು ದಾನ ಮಾಡ್ಬೋದು, ಅಥವಾ ಆಹಾರವನ್ನು ಕೂಡ ನೀವು ದಾನ ಮಾಡ್ಬೋದು. ಸರಿ, ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ. ನಮಸ್ಕಾರ.